ಆರಾಮ್ ಇರುಳಿ. ರೋಡಲ್ಲಿ ಗೋಲ್ಡ್ ಇಲ್ವಾ? ನಮ್ಮ ಅರಮನೆ ಅಣ್ಣ. ಬನ್ನಿ ಮೇಲೆ. ನಮ್ಮನೆ ನಮ್ಗೆ ಅರಮನೆ ಇದ್ದಂಗೆ ನಡಿಯೋ ಚಿಂಟು. ಅಮ್ಮ ಅಮ್ಮ, ಇವ್ರು ನಮ್ಮ ಅಂಗಡಿ ಹುಡುಗರು. ನಮಸ್ತೆ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ, ಕೂತ್ಕೊಳ್ರಪ್ಪ. ಕೊಡಗು ಚಿಕ್ಕಮಂಗ್ಳೂರು. ಹಂಗಂದ್ರ ಕಾಫಿನೋ ಟೀನೋ ಅಂತ. ಹಂಗೇಳು ಮತ್ತ. ಕೊಡಗು ಕಾಫಿ ಬೆಳೆದ್ರಲ್ಲಿ ಫೇಮಸ್ಸು, ಚಿಕ್ಕಮಂಗ್ಳೂರು ಟೀ ಬೆಳೆದ್ರಲ್ಲಿ ಫೇಮಸ್ಸು. ತಗೊಳ್ಳಿ ಅಣ್ಣ, ತಗೊಳ್ಳಿ. ಅಮ್ಮ ತಗೋ. ಹೇಗಿದೆ ಅಣ್ಣ ನಮ್ಮ ಕೈ ರುಚಿ? ಭಾಳ ಸೂಪರ್ ಆಗದ. ಇದಕ್ಕಮ್ಮ ಹುಷಾರಿಲ್ವಾ? ಅಯ್ಯೋ, ನಂದಿದ್ದಿದ್ದೆ ಕಣಪ್ಪ, ಮಾಮೂಲಿ. ಚಿಂಟು, ಯಾವ್ದಾರು ಡಾಕ್ಟರ್ ಹತ್ರ ತೋರ್ಸೋದು ನಮ್ಮನ್ನ? ತೋರಿಸ್ತಾನೆ ಕಣಪ್ಪ, ಆದ್ರೆ ಆಳದ ಕಾಯಿಲೆ ವಾಸಿನೇ ಆಯ್ತಿಲ್ಲ. ನಾವಿನ್ ಬರ್ತೀವಮ್ಮ. ಇರ್ರಪ್ಪ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಇಲ್ಲಮ್ಮ, ನಾವು ಅಂಗಡಿಲೇ ಮಾಡ್ತೀವಿ. ಇವನಿನ್ನೂ ಚಿಕ್ಕವನು, ಏನು ತಿಳಿಯಕ್ಕಿಲ್ಲ. ಗಲಾಟೆ ಮಾಡ್ಕೋಬೇಡಿ. ಏನಾನ ತಪ್ಪು ಮಾಡಿದ್ರೆ ದಯವಿಟ್ಟು ಓ, ಕ್ಷಮಿಸ್ಬಿಡಿ. ಆ ಥರ ಏನೂ ಇಲ್ಲಮ್ಮ. ನೀವೆಲ್ಲ ಕೈ ಮುಗಿಬಾರ್ದು, ನಮ್ಗೆ ಆಶೀರ್ವಾದ ಮಾಡಬೇಕು. ಅಲ್ಲ ಕಣ ಚಿಂಟು, ಅಮ್ಮ ನೋಡ್ರೆ ಅಷ್ಟೊಂದು ವೀಕ್ ಆಗಿದ್ದಾರೆ. ಒಳ್ಳೆ ಡಾಕ್ಟರ್ ಹತ್ರ ತೋರ್ಸೋದಲ್ವಾ? ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ. ನಮಗಂತೂ ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲ. ನಿನಗಿರ ದೇವ್ರನ್ನಾರ ಉಳಿಸ್ಕೋ. ನಾನು ಬಾರಲ್ಲಿ ಕೆಲಸ ಮಾಡ್ತಾರದೆ ನಮ್ಮ ತಾಯಿಗೋಸ್ಕರ. ನಮ್ಮ ತಂದೆ ಆಕ್ಸಿಡೆಂಟಲ್ಲಿ ತೀರ್ಕೊಬಿಟ್ರು. ಗಂಡನ ಕಳ್ಕೊಂಡು ನಮ್ಮ ತಾಯಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾವಿದ್ದಿದ್ದು ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಕಟ್ಟಕ್ಕಾಗದೆ ಓನರ್ ಮನೆಯಿಂದ ಆಚೆ ಹಾಕ್ಬಿಟ್ರು. ಅದೇ ಚಿಂತಲ್ಲೇ ನಮ್ಮ ಅಮ್ಮ ಹುಷಾರು ತಪ್ಪಿದ್ರು. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸುಮಾರು ಕಡೆ ಅಲಿದ್ಬಿಟ್ಟೆ. ಅವಾಗ ಸಿಕ್ಕಿದೆ ನಮ್ಮ ಬಾರ್ ಕ್ಯಾಶಿಯರು. ಸುಮ್ಮನೆ ಹೇಳ್ಬಾರ್ದು, ನಿಜವಾಗ್ಲೂ ದೇವ್ರಂಥ ಮನುಷ್ಯ. ಬಾರಲ್ಲಿ ಸಿಗೋ ದುಡ್ಡಲ್ಲೇ ನಮ್ಮ ಅಮ್ಮನ ಎಲ್ಲ ಡಾಕ್ಟರ್ ಹತ್ರನೂ ತೋರಿಸ್ತಾ ಇದ್ದೀನಿ. ನಮ್ದೇ ದೊಡ್ಡ ಕಷ್ಟ ಅನ್ಕೊಂಡಿದ್ವಿಕಲ್ಲ, ಆದ್ರೆ ನಿಜವಾದ ಹೀರೋ ನೀನಿಯ. ಚಿಂಟು, ಅಪ್ಪ ಅಮ್ಮನ ಸಾಕಕ್ಕೆ ಗೌರ್ಮೆಂಟ್ ಸಂಬಳನೇ ಬೇಕು ಅಂತ ಏನೂ ಇಲ್ಲ. ಕೆಟ್ಟದನ್ನ ಮಾಡಿ 1000 ಸಂಪಾದನೆ ಮಾಡೋದಕ್ಕಿಂತ ನಿಯತ್ತಿಂದ 10 ರೂಪಾಯಿ ದುಡ್ದು ಅದರಲ್ಲೇ ಸಾಕ್ಬೋದು. ನಿನ್ನ ನಿರ್ಧಾರ ಸರಿಯಾಗೇ ಇದೆ ಬಿಡು.